ಸರ್ ನಮಸ್ಕಾರ. ನಮಸ್ಕಾರ. ಎಕ್ಲಿಪ್ಸ್ ಬಂದು ಇಟ್ ಈಸ್ ಆಸ್ಟ್ರೋನಾಮಿಕಲ್ ಫಿನಾಮಿನಾ. ಅದು ನಡೀತಾ ಇರ್ತಿದೆ. ಅದು ಎವ್ರಿ ಇಯರ್ ಬರ್ತದೆ ಹೋಗ್ತದೆ. ಅದು ಎರಡು ಟೈಪ್ ಎಕ್ಲಿಪ್ಸ್ ಇದೆ, ಒಂದು ಸೂರ್ಯಗ್ರಹಣ, ಒಂದು ಚಂದ್ರಗ್ರಹಣ. ಸೊ ಆಕ್ಚುಲ್ ಆಗಿ ನಮ್ಮ ಗುರು ಅಮರ ಅವ್ರು ಏನು ಹೇಳ್ತಾರೆ ಅಂದ್ರೆ, ಈ ಗ್ರಹಣ ಟೈಮ್ದಲ್ಲಿ ಮೋಸ್ಟ್ಲಿ ನೀವು ಸ್ಪಿರಿಚುವಲ್ ಆಕ್ಟಿವಿಟಿ ಮಾಡ್ಕೋಬೇಕು. ಯಾಕಂದ್ರೆ ಆ ಗ್ರಹಣ ಬಂದ್ಬಿಟ್ಟು ಆ ಎನರ್ಜಿ, ಆ ವೈಬ್ರೇಷನ್ಸ್ ಜಾಸ್ತಿ ಇರ್ತದೆ ಆ ಸಮಯದಲ್ಲಿ. ಆವಾಗ ಇಟ್ ಈಸ್ ಒಂದ್ಸತಿ ನಾವು ರಾಮ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಟು 1000 times. ಸೊ ಇವಾಗ ಯಾರ್ಯಾರು ಸ್ಪಿರಿಚುವಲ್ ಸಾಧಕ ಇದ್ದಾರೋ ಅವರು ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಅವರು ಕೆಲವು ಸಮಯದಲ್ಲಿ ದೇ ವುಡ್ ಹ್ಯಾವ್ ಫರ್ಗಾಟನೋ ಇಲ್ಲ ಕೆಲವು ಆಬ್ಸೆಂಟೇಷನ್ ಆಗ್ತದೆ. ಹಲವಾರು ರೀಸನ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಲೇಡೀಸು ಅವ್ರ ಯೂಶುವಲ್ 5 days ಇರಲ್ಲ. ಸೊ ಈ ತರ ಎಲ್ಲ ಘಟನೆ ನಡೀತಾ ಇರ್ತದೆ. ಅದನ್ನೆಲ್ಲ ಏನ್ ಮಾಡ್ಬೋದು, ಇವ್ರು ಎಕ್ಲಿಪ್ಸ್ ಸಮಯದಲ್ಲಿ ಆ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೆ ಅದನ್ನೆಲ್ಲ ಮೇಕಪ್ ಮಾಡ್ಕೊಬಿಡ್ತದೆ. ನೀವೇನು ಆಬ್ಸೆಂಟ್ ಮಾಡಿದಿರೋ ಅದು ಇಲ್ಲಿ ಈಕ್ವಲೈಸ್ ಆಗಿ ಇನ್ನೂ ಜಾಸ್ತಿ ಹೆಚ್ಚಾಗ್ತದೆ. ಸೊ ಗ್ರಹಣ ಸಮಯದಲ್ಲಿ ನಾವು ಸಾಕಷ್ಟು ಸ್ಪಿರಿಚುವಲ್ ಆಕ್ಟಿವಿಟಿ ಮಾಡಬೇಕು. ಮೆಟೀರಿಯಲ್ ಆಕ್ಟಿವಿಟಿ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಇದು ಬಂದ್ಬಿಟ್ಟು ಇಟ್ ಹಸ್ ಗಾಟ್ ಬೋತ್ ನೆಗೆಟಿವ್ ಎಫೆಕ್ಟ್ ಅಂಡ್ ಪಾಸಿಟಿವ್ ಎಫೆಕ್ಟ್. ಮೋಸ್ಟ್ಲಿ ಪಾಸಿಟಿವ್ ಫಾರ್ ಸ್ಪಿರಿಚುವಲ್, ನೆಗೆಟಿವ್ ಫಾರ್ ಮೆಟೀರಿಯಲ್ ಪರ್ಪಸ್. ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್, ಅವರು ಗರ್ಭಿಣಿಯವರು ಆಸೆ ಬರಬಾರ್ದು. ಬಿಕಾಸ್ ಆ ರೇಸ್ ಬಿಡಿದ್ರೆ ಹುಟ್ಟೋ ಮಗುಗೆ ಅದು ಪ್ರಾಬ್ಲಮ್ ಆಗ್ತದೆ. ದೇ ಮೇ ಬಿ ಬಾರ್ನ್ ವಿತ್ ಸಮ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಅದಕ್ಕೆ ಆ ಸಮಯದಲ್ಲಿ ಅವರು ಒಂದು ರೂಮ್ ನಲ್ಲಿ ಆ ವಿಂಡೋಸ್ ಎಲ್ಲ ಕ್ಲೀನ್ ಆಗಿ ಕವರ್ ಮಾಡಿ ಸ್ಕ್ರೀನ್ ಹಾಕಿ ನೋ ರೇಸ್ ಶುಡ್ ಎಂಟರ್. ಆಮೇಲೆ ಆ ಸಮಯದಲ್ಲಿ ಯಾವುದು ತಿನ್ನಬಾರ್ದು. ನಮ್ಮ ಸನಾತನ ಧರ್ಮ ಎಲ್ಲಿ ಹೇಳಿದ್ದಾರೆ ಅಂದ್ರೆ, ನೀವು ತಿನ್ನೋ ಪದಾರ್ಥಗಳು ಇರ್ತದಲ್ಲ, ಅಕ್ಕಿ, ಉಪ್ಪು, ಬೇಳೆ ಎಲ್ಲ, ಅದಕ್ಕೆ ಈ ದರ್ಬೆ ಇದೆಯಲ್ಲ, ದರ್ಬೆ ಪೀಸ್ ಕಟ್ ಮಾಡಿ ಆ ದರ್ಬೆದಲ್ಲಿ ಹಾಕ್ಬೇಕು. ಸೊ ಅದೇನ್ ಮಾಡ್ತದೆ, ಈ ರೇಸ್ ಬರ್ತದಲ್ಲ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಅದಕ್ಕೆ ಅಷ್ಟು ಶಕ್ತಿ ಇದೆ ಅದಕ್ಕೆ ದರ್ಬೆಗೆ. ಸೊ ಅದಕ್ಕೆ ಡ್ಯೂರಿಂಗ್ ಎಕ್ಲಿಪ್ಸ್ ಟೈಮ್, ಗ್ರಹಣ ಸಮಯದಲ್ಲಿ ಆ ದರ್ಬೆನ ಯೂಸ್ ಮಾಡ್ಕೊಳ್ತಾರೆ. 1 hour ಬಿಫೋರ್ ನಾವು ಏನು ತಿನ್ಬಾರ್ದು. ತಿನ್ನಂಗಿದ್ರೆ ನೀವು 1 hour ಬಿಫೋರ್ ತಿನ್ಬಿಡ್ಬೇಕು ಎಕ್ಲಿಪ್ಸ್ ಶುರು ಆಗುವಾಗ. ಗ್ರಹಣ ಬಂದ್ಬಿಟ್ಟು 3 ಪೋರ್ಷನ್ ಆಗಿದೆ. ಶುರು ಆಗೋದು, ಮಧ್ಯ, ಅಂತ್ಯಕಾಲ. ಸೊ ನಮ್ಗೆ ಮಧ್ಯಕಾಲ ತುಂಬಾ ಮುಖ್ಯ. ಅದು 3 ಪೋರ್ಷನ್ ಡಿವೈಡ್ ಮಾಡೋದು. ಆ ಮಧ್ಯಕಾಲವನ್ನು ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೇಕು. ಆ ಸಮಯದಲ್ಲಿ ನೀವು ಧ್ಯಾನ ಮಾಡೋದು, ಸ್ಪಿರಿಚುವಲ್ ಆಕ್ಟಿವಿಟಿ ಮಾಡೋದು, ಸಹಸ್ರನಾಮಗಳು ಪಾರಾಯಣ ಮಾಡೋದು, ಇಲ್ಲ ಜಪ ಇದ್ರೆ ಏನಾದ್ರು ಮಂತ್ರಗಳು ಗೊತ್ತಿದ್ರೆ ನಿಮ್ಗೆ ಅದನ್ನ ಜಪಿಸೋದು, ಈ ತರ ಎಲ್ಲ ನಾವು ಮಾಡ್ಕೋಬೇಕು. ಈ ತರ ಎಲ್ಲ ಮಾಡ್ಕೊಂಡ್ರೆ ಅದು ನಮ್ಗೆ ಒಂದ್ಸತಿ ಮಾಡೋದು 1000 times ನಮ್ಗೆ ಫಲ ಸಿಗ್ತದೆ. ಇನ್ನೊಂದು, ಈ ಗ್ರಹಣ ಟೈಮ್ದಲ್ಲಿ ಆದಷ್ಟು ನಾವು ಆಚೆ ಹೋಗ್ಬಾರ್ದು. ಇಟ್ ವಿಲ್ ಲೀಡ್ ಟು ಪ್ರಾಬ್ಲಮ್ಸ್. ಆದಷ್ಟು ನೀವೆಲ್ಲಿದ್ದೀರೋ ಅಲ್ಲೇ ನೀವು ಇರ್ಬೇಕು. ಗ್ರಹಣ ಆದ್ಮೇಲೆ ನೀವು ಬಂದ್ಬಿಟ್ಟು ಸ್ನಾನ ಮಾಡಿ ಮಿಕ್ಕಿದ್ದು ನೀವು ಏನ್ ಮಾಡ್ಬೇಕು. ಯೂಶಲಿ ಇಫ್ ಇಟ್ ಈಸ್ ವಿಸಿಬಲ್ ಇನ್ ಇಂಡಿಯಾ, ನಮ್ಮ ಸನಾತನದಲ್ಲಿ ಏನ್ ಮಾಡ್ತೀವಿ, ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡ್ಬಿಟ್ಟು ಮನೆಯೆಲ್ಲ ಶುದ್ಧ ಮಾಡಿ, ದೇವರ ಪೂಜೆ ರೂಮ್ ಎಲ್ಲ ಶುದ್ಧ ಮಾಡಿ, ದೀಪ ಹಚ್ಚಿ ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡ್ತೀವಿ. ದೇವಸ್ಥಾನದಲ್ಲೂ ಫುಲ್ ಗ್ರಹಣ ಸಮಯದಲ್ಲಿ ಫುಲ್ ಕ್ಲೀನ್ ಮಾಡ್ತಾರೆ. ಸೊ ಗ್ರಹಣ 2 ಟೈಪ್ ಇದೆ, ಒಂದು ವಿಸಿಬಲ್, ಒಂದು ನಾನ್ ವಿಸಿಬಲ್. ಅಂದ್ರೆ ಗ್ರಹಣ ಬಂದು ಒಂದು ಪರ್ಟಿಕ್ಯುಲರ್ ಪಾತ್ ನಲ್ಲಿ ಇರ್ತದೆ. ಅದು ನಮ್ಮ ಭೂಲೋಕದಲ್ಲಿ ಎಲ್ಲ ಕಡೆ ಗ್ರಹಣ ಎಫೆಕ್ಟ್ ಆಗ್ತದೆ. ಆದ್ರೆ ವಿಸಿಬಿಲಿಟಿ ಎಲ್ಲಿದೆಯೋ ಅಲ್ಲಿ ಜಾಸ್ತಿ ನಮ್ಗೆ ಎಫೆಕ್ಟ್ ಆಗ್ತದೆ. ಸೊ ಅದು ನಾವು ನೋಡ್ಕೊಂಡು ಮಾಡ್ಬೇಕು. ಬಟ್ ನಮ್ಮಲ್ಲಿ ವಿಸಿಬಿಲಿಟಿ ಇಲ್ಲ ಅಂದ್ಮೇಲೆ ನಾವು ಸುಮ್ಮನೆ ಇರಬಾರ್ದು, ಮಾಡ್ಕೋಬೇಕು ನಾವು. ಇದು ಗ್ರಹಣ ಬಗ್ಗೆ ಆಕ್ಚುಯಲ್ ನಾಲೆಡ್ಜ್. ಈ ಸಲ ಗ್ರಹಣ ಬಂದು 25th March ಇದೆ. ದಟ್ ಈಸ್ ಸೋಮವಾರ. ಇಟ್ ಈಸ್ ನೋನ್ ಆಸ್ ಫಲ ಪೌರ್ಣಿಮಾ. ಇದು ಬಂದು ಈ ಪೌರ್ಣಿಮೆ ದಿವಸ ತುಂಬಾ ಶ್ರೇಷ್ಠ. ಭಗವಂತ ಸತ್ಯನಾರಾಯಣಗೆ ಸತ್ಯನಾರಾಯಣ ಪೂಜೆ ಆಚರಿಸ್ತಲ್ಲ, ಆ ದಿನ ಆಚರಿಸಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ. ಅವ್ರಿಗೆ 100% ಅವ್ರಿಗೆ ಫಲ ಸಿಗ್ತದೆ.
ಸೊ ಇದು ಬಂದ್ಬಿಟ್ಟು ಚಂದ್ರಗ್ರಹಣ, ಲೂನಾರ್ ಎಕ್ಲಿಪ್ಸು. ಟೈಮಿಂಗ್ಸ್ ಬಂದು 10:23 AM ನಿಂದ 2:02 PM ನಿಂದ ಇದೆ ಇದು. ಇದು ನಮ್ಮ ಭಾರತ ದೇಶದಲ್ಲಿ ಇಲ್ಲ, ಇದು ವಿಸಿಬಿಲಿಟಿ ಇಲ್ಲ. ಚಂದ್ರಗ್ರಹಣಕ್ಕೂ ಮತ್ತೆ ಸೂರ್ಯಗ್ರಹಣಕ್ಕೂ ಏನ್ ಇಂಪ್ಯಾಕ್ಟ್ ಎಫೆಕ್ಟ್ ಏನಾದ್ರು ಇಲ್ಲ, ಎರಡು ಸೇಮ್. ಗ್ರಹಣ ಅಂದ್ರೆ ಅದು ಗ್ರಹಣನೇ ಅಷ್ಟೇ. ಇದು ಇಂಪ್ಯಾಕ್ಟ್ ಹೆಂಗಿರ್ತದೆ ಅಂದ್ರೆ ಆ ಪರ್ಟಿಕ್ಯುಲರ್ ರಾಶಿ, ಆ ಪರ್ಟಿಕ್ಯುಲರ್ ಸ್ಟಾರ್ ನಲ್ಲಿ ಇರ್ತದಲ್ಲ, ಅವ್ರಿಗೆ ಇಂಪ್ಯಾಕ್ಟ್ ಜಾಸ್ತಿ ಇರ್ತದೆ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಪರಿಹಾರನೂ ಇದೆ. ನಮ್ಮ ಜ್ಯೋತಿಷ್ ಅವರು ಸೂಚನೆ ಕೊಡ್ತಾರೆ, ಈ ಗ್ರಹಣ ವಿಲ್ ಎಫೆಕ್ಟ್ ದಿಸ್ ರಾಶಿ ಇನ್ ದಿಸ್ ನಕ್ಷತ್ರ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಈ ಸಮಯದಲ್ಲಿ ಅದೇನು ಮಾಡಬೇಕು ಅದಕ್ಕೆ ಅವರು ದೇ ಗಿವ್ ದ ರೆಮಿಡಿ ಫಾರ್ ಇಟ್. 8th April ಸೋಲಾರ್ ಎಕ್ಲಿಪ್ಸ್ ಅಂದ್ರೆ ಸೂರ್ಯಗ್ರಹಣ 8:12 PM to 2:22 AM ನೈಟ್, ಲೇಟ್ ನೈಟ್ ಹೋಗ್ತದೆ ಅದು. ಸರ್ ಮಾಸ ಯಾವ್ದು ಬರುತ್ತೆ? ಎರಡು ಒಂದೇ ಮಾಸ ಬರುತ್ತಾ? ಪಕ್ಷ ಮಾಸ ಒಂದೇ ಮಾಸ ಬರ್ತದೆ. ಇಟ್ ಈಸ್ ಶುಕ್ಲ. ಈಗ ಬರೋದು ಬಂದು ಪಾಲ್ಗುಣ ಶುಕ್ಲ ಪೌರ್ಣಮಿ, ಅದು ಬಂದು ಪಾಲ್ಗುಣ ಕೃಷ್ಣ ಅಮಾವಾಸ್ಯೆ. ಪಾಲ್ಗುಣ ಮಾಸ ಬಂದು ಪಾಲ್ಗುಣ ಮಾಸ, ಎರಡು ಒಂದೇ ಮಾಸದಲ್ಲಿ ಬರ್ತದೆ. ಏನು ಗ್ಯಾಪ್ 15 days ಅಷ್ಟೇ. ಯಾಕೆಂದ್ರೆ ಮೊದಲು ಡಿಸ್ಕಸ್ ಮಾಡಿದ್ದೆ, ಅವರು ಒಂದೇ ಮಾಸದಿ 2 ಗ್ರಹಣ ಬರುತ್ತೆ. ಅದೆಲ್ಲ ಇಷ್ಟು ಆಸ್ಟ್ರಾನಮಿಕಲ್ ಕಾಂಬಿನೇಷನ್ಸ್, ಅದೆಲ್ಲ ಇಟ್ಸ್ ಆಲ್ರೆಡಿ ಡಿಸೈಡೆಡ್. ನಮ್ಮ ಋಷಿಗಳು ಎಷ್ಟು ಅವರು ಅಡ್ವಾನ್ಸ್ಡ್ ಅಂದ್ರೆ ಫಾರ್ 1000 years ದೇ ಆರ್ ಗಿವನ್ ದ ಕಾಂಬಿನೇಷನ್ಸ್, ಏನೇನು ಆಗ್ತದೆ ಯಾವ್ಯಾವ ಟೈಮ್ನಲ್ಲಿ ಎಲ್ಲ ಅವರು ಮಂತ್ರದಷ್ಟು. ಅವರು ಬೈ ಕ್ಲೋಸಿಂಗ್ ದ ಐಸ್ ದೇ ಕ್ಯಾನ್ ನೋ ದ ಫ್ಯೂಚರ್, ವಾಟ್ ಈಸ್ ಹ್ಯಾಪನಿಂಗ್, ಗೋಯಿಂಗ್ ಟು ಹ್ಯಾಪನ್. ಆ ಥರ ಗ್ರೇಟ್ ಪೀಪಲ್ ಬರ್ತಾರೆ. ಈ ಗ್ರಹಣ ಟೈಮಲ್ಲಿ ಈಗ ಕೆಲವೊಬ್ರು ಕೆಲಸ ಮಾಡ್ಲೇಬೇಕಾಗುತ್ತೆ, ಆಪ್ಷನ್ ಇರಲ್ಲ, ಆಚೆ ಇಲ್ಲ. ಅವರು ಕೆಲ್ಸಕ್ಕೆ ಹೋದ್ಮೇಲೆ ಕೆಲಸ ಅಲ್ಲಿ ಏನಿದೆಯೋ ಅದು ಮಾಡಿ. ಏನಂದ್ರೆ ಅವ್ರು ಆಚೆ ಓಡಾಡಬಾರ್ದು. ಸಂಬಂಧ ಯಾರು ಹೋಗ್ತಾರೆ, ಅವ್ರ ಆಫೀಸ್ನ ಕೆಲಸ ಮಾಡ್ತಾ ಇರ್ತಾರೆ, ಆ ಗ್ರಹಣ ಸಮಯದಲ್ಲಿ ಅವ್ರ ಆಫೀಸ್ ಕೆಲಸ ಮಾಡ್ಕೋಬಹುದು. ಸಾಧ್ಯ ಆದ್ರೆ ಮನಸ್ಸಿನಲ್ಲಿ ಜಪ ಮಾಡ್ಕೋಬಹುದು. ಟ್ರಾನ್ಸ್ಪೋರ್ಟ್ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದು ಏನು ಮಾಡಕ್ಕಾಗಲ್ಲ, ಅದು ಇನ್ಎವಿಟಬಲ್. ಅವರು ಹೋಗ್ಲೇಬೇಕು, ಬರೋ ಆ ಸಮಯದಲ್ಲಿ ಕೆಲವರು ನಂಬ್ತಾರೆ, ಕೆಲವರು ನಮ್ಮಲ್ಲ. ನಾವೇನ್ ಮಾಡಕ್ಕಾಗಲ್ಲ ಅದ್ರ ಬಗ್ಗೆ. ಅದು ಇಲ್ಲ ನಾವು, ಯಾಕಂದ್ರೆ ಈ ಕಾಲದಲ್ಲಿ ಪರಿಹಾರ ಅನ್ನೋದು ಇಟ್ ಇಸ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್, ಅದನ್ನ ಹೇಳಿದ್ದಾರೆ ನಮ್ಮ ಋಷಿಗಳು. ಅದನ್ನ ಆಚರಿಸೋದು ಬೆಟರ್. ಬಟ್ ಈಗಿರೋ ಒಂದು ಮಾಡರ್ನ್ ಸಿವಿಲೈಸೇಷನ್ ಅಲ್ಲಿ 80% ಯಾರು ಅದನ್ನ ಪಾಲಿಸಲ್ಲ, ನಂಬೋದಿಲ್ಲ. ಅವ್ರಿಗೆ ಕೆಲಸ ಮುಖ್ಯ, ಸೊ ಅವರು ಹೋಗ್ತಾ ಇರ್ತಾರೆ. ಅವು ಮುಖ್ಯವಾಗಿ ನಾವು ಸೋಮವಾರ ಪೌರ್ಣಮಿಗೆ ನಾವು ಸತ್ಯನಾರಾಯಣ ಪೂಜೆಯನ್ನು ಅವ್ರವ್ರ ಮನೆಯಲ್ಲಿ ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ಪ್ರಸಾದ ಎಲ್ಲ ಇದೆ, ಎಲ್ಲ ಇರ್ತದೆ. ಅದು ಮಾಡೋದು ಮಾಡ್ಬೇಕು ನಾವು. ಮಾಡ್ತಾ ಪೂಜೆ ಮಾಡ್ಬಿಟ್ಟು ಆಮೇಲೆ ಗ್ರಹಣ ಬಿಟ್ಟ ಮೇಲೆ ನಾವು ಅದನ್ನ ನೈವೇದ್ಯ ಮಾಡಿ ನಾವು ಸ್ವೀಕರಿಸ್ಬೇಕು. ನಾವು ಪೌರ್ಣಮಿ ಬಂದ್ಬಿಟ್ಟು ನೋಡಿ, ಆಕ್ಚುಲಿ ಪೌರ್ಣಮಿ ಸ್ಟಾರ್ಟ್ಸ್ ಆನ್ 24th March itself, ಬಟ್ ಇಟ್ ಎಂಡ್ಸ್ ಆನ್ 25th March. ಸೊ ಕೆಲವರು ಸನ್ರೈಸ್ ತಗೊಳ್ತೀವಿ ನಾವು, ಆ ಸೂರ್ಯ ಉದಯ ಇದೆಯಲ್ಲ ಆವಾಗ ಪೌರ್ಣಮಿ ಇದೆಯಲ್ಲ ಆ ದಿನ ನಾವು ತಗೊಳ್ತೀವಿ. ಸೊ 25th March ಮಂಡೇ ನಾವು ತಗೊಳ್ತೀವಿ. ಗ್ರಹಣ ಟೈಮ್ ಬಿಟ್ಟ ಮೇಲೆ ದೇ ಕ್ಯಾನ್ ಡೂ ದ ಸತ್ಯನಾರಾಯಣ ಪೂಜೆ. ಇಲ್ಲ ಗ್ರಹಣ ಟೈಮ್ ಮುಂದ್ಗಡೆನೆ ಸತ್ಯನಾರಾಯಣ ಪೂಜೆ ಮಾಡ್ಬೋದು, ಯಾಕಂದ್ರೆ ಗ್ರಹಣ ಶುರು ಆಗೋದು 10:23ಗೆ. ಸೊ ಏನ್ ನಿಮ್ಗೆ ಈಗೆಲ್ಲ ಸತ್ಯನಾರಾಯಣ ಪೂಜೆ ಬಂದ್ಬಿಟ್ಟು ಸ್ವಲ್ಪ ಮೊದಲ ತರ 21 ಕತೆ ಹೇಳ್ಬೇಕು. ಪುರೋಹಿತರುಗಳು ಶ್ರದ್ಧೆ ಭಕ್ತಿನ ಮಾಡ್ತಾ ಇದ್ರು. ಈಗ ಪುರೋಹಿತರುಗಳು ಏನ್ ಮಾಡ್ತಾರೆ, ದೇ ಕಮಿಟ್ ಇನ್ 2 or 3 places. ಸೊ ಅವ್ರಿಗೆ ಅಲ್ಲೆಲ್ಲಿ ಹೋಗ್ಬೇಕಂತ ದೇ ಕಟ್ ಶಾರ್ಟ್ ದ ಥಿಂಗ್ಸ್, ಅವ್ರ ಅನುಕೂಲ ಮಾಡ್ಕೊಂಡ್ ಬಿಡ್ತಾರೆ. ಕೃಷ್ಣ ಅರ್ಪಣ ಮಸ್ತು.